ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರಾಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿಂದು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ, ಹೋಟ್ಲಿಗೆ ಹೋಗ್ತೀನಾ, ಮನೆಗೆ ಹೋಗ್ತೀನಾ ಅಂತ ತಿಳ್ಕೊಳ್ಳೋ ಕಾತರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು JP ನಗರಕ್ಕೆ ಬಂದಿದ್ದೀನಿ. JP ನಗರದಿಂದ ನನ್ನ ಅಭಿಮಾನಿ ಒಬ್ಬರು ಪತ್ರ ಬರೆದಿದ್ದಾರೆ. ಇವರು ಆ್ಯಕ್ಚುಲಿ ಕನ್ನಡದವರಲ್ಲ, ಕನ್ನಡಿಗರಲ್ಲ, ಮಹಾರಾಷ್ಟ್ರೀಯನ್ಸು. ಅವರು ಭಾಳ ಇಂಟ್ರೆಸ್ಟಿಂಗ್ ಪತ್ರ ಬರೆದಿದ್ದಾರೆ, ಓದ್ತೀನಿ ಕೇಳಿ. ನಲ್ಮೆಯ ಸಿಹಿ ಕೈ ಚಂದ್ರು ಅವರಿಗೆ ಸಂಜೀವಿನಿ ರಾವ್ ಮಾಡುವ ನಮಸ್ಕಾರಗಳು. ನನಗೆ ಕನ್ನಡ ಬರುವುದಿಲ್ಲ. ನಾನು ಪತ್ರವನ್ನು ಹೇಳಿ ಇನ್ನೊಬ್ಬರ ಕೈಲಿ ಬರೆಸುತ್ತಿದ್ದೇನೆ. ನೀವು ನಿಜವಾಗಲೂ ನಳಮಹಾರಾಜರೇ. ನನಗೆ ಸರಿಯಾಗಿ ಕನ್ನಡ ಬರಲ್ಲ. ನಾವು ಮಹಾರಾಷ್ಟ್ರದವರು. ಈ ಕಡೆ ರೆಸಿಪಿಗಳು ನಮಗೆ ಗೊತ್ತಿರಲಿಲ್ಲ. ನಿಮ್ಮನ್ನು ನೋಡಿ ಕಲಿತು ಮಾಡಿದ್ದೇನೆ. ಅಡುಗೆ ಮಾಡಲು ಶುರು ಮಾಡಿದಾಗ ಮನೆಯಲ್ಲಿ ಎಲ್ಲರೂ ಅಯ್ಯೋ ಏನೋ ಮಾಡ್ತಾ ಇದೆಯಾ ಅಂದರು. ತಿಂದ ಮೇಲೆ ಈಗ ದಿನ ಇದೇ ರೀತಿ ಅಡುಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೀವು ತೋರಿಸೋ ರೆಸಿಪಿಗಳು ಅಷ್ಟು ಚೆನ್ನಾಗಿರುತ್ತೆ. ಪಾಪ ರೀ, ಎಲ್ಲರಿಗೂ ನೀವೇ ಅಡುಗೆ ಮಾಡಿ ಕೊಡ್ತಾ ಇರ್ತೀರ. ನೀವು ನಮ್ಮನೆಗೆ ಬನ್ನಿ, ನಾನು ನಿಮಗೆ ಮಹಾರಾಷ್ಟ್ರದ ಸ್ಪೆಷಲ್ ಆಲೂಚಿ ವಡಿ ಮತ್ತು ದೀಪ ಮಾಡಿಕೊಡ್ತೇನೆ. ಖಂಡಿತ ಬನ್ನಿ. ಮೊದಲೇ ಹೇಳಿದ್ದೀನಿ ಕನ್ನಡ ಬರಲ್ಲ ಅಂತ, ತಪ್ಪಿದ್ರೆ ಕ್ಷಮಿಸಿ. ಬರ್ತೀರಲ್ಲ, ಕಾಯ್ತಾ ಇದ್ದೀನಿ. ನಿಮ್ಮ ಅಭಿಮಾನಿ ಸಂಜೀವಿನಿ ರಾವ್ ಅಂತ ಬರ್ದಿದ್ದಾರೆ. ಖುಷಿಯಾಯ್ತು ನನಗೆ. ಯಾಕೆ ಅಂದರೆ ನೋಡಿ, ಏನಂದರೆ ಮಹಾರಾಷ್ಟ್ರನ್ ಡಿಶಸ್ ಇದೆಯಲ್ಲ, ಅದ್ರಲ್ಲೂ ವೆಜಿಟೇರಿಯನ್ ಡಿಶಸ್ ಭಾಳ ಚೆನ್ನಾಗಿರುತ್ತೆ. ಅದು ನನಗೆ ಮಾಡೋಕ್ಕೆ ಬರಲ್ಲ. ಇವ್ರ ಮನೆಗೆ ಹೋಗಿ ಕಲ್ತ್ಕೋಬೇಕು ಅಂತ ನನ್ನ ಐಡಿಯಾ. ಏನಂತೀರಾ? ಬನ್ನಿ, ಫಾಲೋ ಮೀ. ನಾನು ಶ್ರೀಮತಿ ಸಂಜೀವಿನಿ ರಾವ್ ಅವ್ರು ಬಂದಿದ್ದೀನಿ. ಅವರು ಮಹಾರಾಷ್ಟ್ರದವರು. ಅವ್ರು ನನಗೋಸ್ಕರ ಸ್ಪೆಷಲ್ಲಾಗಿ ಅದೆಂಥದ್ದು ವಡಿ ಮತ್ತು ದೀಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀನಿ. ನಮಸ್ಕಾರ ಮೇಡಮ್. नमस्कार. ನೀವು ಅದೆಂಥದ್ದು ವಡಿ ಅಂತ ಬರ್ತಿದ್ರಿ, ಹಂಗೆ ತಲೆ ಕೂತ್ಕೊಳ್ಳಿ. ಏನು ವಡಿ ಅದು? वडी ಅಂದರೆ आमच्या भाषेत आळूची वडी म्हणतात. आणि आळूची वडी ही आमच्या महाराष्ट्राचं अगदी आवडतं जेवण. ಆಯ್ಕೆ. आणि मुख्य म्हणजे लग्न, सणवार सगळीकडे ही आळूची वडी कायम बनवली जाते. ನಿಜವಾಗ್ಲೂ ನನಗೆ ಏನು ಬರ್ತಾ ಇಲ್ಲ. ಜೈ ಅಣ್ಣ ಸಾರೆ, ದಯವಿಟ್ಟು ಕನ್ನಡದಲ್ಲಿ ಒಂದ್ಸಲ ಹೇಳ್ಬಿಡಿ. ಹಂಗಂದರೆ ನೀವು ಕೂಡ ನಮ್ಮ ಮರಾಠಿ ಸ್ವಲ್ಪ ಕಲಿಬೇಕು. ಆಯ್ತು, ಕಲಿತೀನಿ. ನೀವು ಕನ್ನಡದಲ್ಲಿ ಹೇಳ್ಬಿಡಿ. ಅದು ಏನು ಹೇಳಿದ್ರು ಇಷ್ಟು ಉದ್ದಾದ್ರು. ಅಜ್ಜನ ಕಡಿ ಪಡಿ ಕಡಿ ಮಾಂಜೆ ಪಜೆ ಅಂತ ಹೇಳಿದ್ರಲ್ಲ, ಅದು ಹೇಳ್ಬಿಡಿ. ಜೈ ಅಣ್ಣ ಸಾರೆ. ಇದು ಅಂದರೆ ನಿಮ್ಮ ಕರ್ನಾಟಕದಲ್ಲಿ ಒಬ್ಬರು ಪತ್ತರ್ ವಡೆ ಅಂತ ಹೇಳ್ತಾರೆ. ಪತ್ತರ್ ವಡೆ ಅದು ಮಹಾರಾಷ್ಟ್ರ ಸ್ಟೈಲು. ಆಮೇಲೆ ಕೆಸುವಿನ ಎಲೆ. ಕೆಸುವಿನ ಎಲೆನಲ್ಲಿ ಇದೆಲ್ಲ ಮಾಡೋದು ಪದಾರ್ಥ. ಪತ್ತರ್ ವಡೆ ಮಾಡ್ಕೊಡ್ತಾರೆ. ನನಗೆ ಅದು ಏನು ಅಂತ ಗೊತ್ತಾಗಲಿಲ್ಲ. ಏನಿವೆ ಪತ್ತರ್ ವಡೆ ನಾನು ತಿಂತೀನಿ, ಏನು ತೊಂದರೆ ಇಲ್ಲ. ನನಗೂ ಇಷ್ಟ. ಸೌತ್ ಕೇಂದ್ರ ಕಡೆ ತುಂಬ ಮಾಡ್ತಾರೆ. ಸೊ ಈ ಪತ್ತರ್ ವಡೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಇದಕ್ಕೆ ಬೇಕಾಗಿರೋದು ಕೆಸುವಿನ ಎಲೆ, ಆಮೇಲೆ ಬೇಸನ್, ಕಡಲೆ ಹಿಟ್ಟು, ಇದು ಗೋಡಾ ಮಸಾಲ. ದಿಸ್ ಇಸ್ ದ ಟಿಪಿಕಲ್ ಮಹಾರಾಷ್ಟ್ರೀಯನ್ ಗರಂ ಮಸಾಲ. ಗೋಡಾ ಮಸಾಲ ಇದು ಮಹಾರಾಷ್ಟ್ರದಲ್ಲಿ ಮಾತ್ರ ಮಾಡುವಂಥದ್ದು. ಗೋಡಾ ಮಸಾಲ, ಗರಂ ಮಸಾಲ ಇದು. ಓಕೆ. ಎಳ್ಳು, ಅರಿಶಿನ, ಖಾರದ ಪುಡಿ, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹಿಂಗು, ಉಪ್ಪು ಮತ್ತೆ ಇದು ಹುಣಸೆ ಹಣ್ಣು ನೀರು, ಎಣ್ಣೆ. ಓಕೆ. ಇದು ಅಳುಚಿ ವಡೆ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಅಳುಚಿ ವಡೆ ಮಾಡೋದು ಹೇಗೆ ಅಂತ ನೀವು ನನಗೆ ಹೇಳ್ಕೊಡಿ. ಕಡಲೆ ಹಿಟ್ಟು 1 ಕಪ್ ಸಾಕಾ? ಕಡಲೆ ಹಿಟ್ಟು ಅದಾಗಿದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂಚೂರು ಎಳ್ಳು, ಹಚ್ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು,
ಕೊತ್ತಂಬರಿ ಸೊಪ್ಪು ಎಂದು ಗೋಡು ಮಸಾಲ, ಗೋಡಾ ಮಸಾಲ, ಆಮೇಲೆ ಹಿಂಗು, ಅರಿಶಿನ, ಹುಣಸೆ ಹಣ್ಣಿನ ನೀರು ಮತ್ತು ಬೆಲ್ಲ. ಇದು ಯಾವ ಬೆಲ್ಲ ಇದು? ಇದು ಬೆಳಗಾಂ ಬೆಲ್ಲ. ಬೆಳಗಾಮಿಂದ ತರಿಸಿರೋದು? ಹೌದು. ಅದ್ರ ಇದು ಸ್ಪೆಷಲ್ ಸಿಕ್ಕತ್ತೆ. ಅದು ಬಕೆಟ್ ಬೆಲ್ಲ ಅಂತ. ಅದರಲ್ಲಿ ಇಲ್ಲಿ ಸಿಕ್ಕಂಗೆ ಉಪ್ಪು ಜಾಸ್ತಿ ಇರೋಕ್ಕಿಲ್ಲ, ಆಮೇಲೆ ತುಂಬ ಸಾಫ್ಟ್ ಆಗಿರುತ್ತೆ, ಆಮೇಲೆ ಸ್ವೀಟ್ ಜಾಸ್ತಿ ಇರುತ್ತೆ. ಇದನ್ನು ನಾವು ಕಲ್ಸ್ಕೋಬೇಕು. ಇವಾಗ ಇದನ್ನು ನಾವು ಕಲ್ಸ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಭೋಜನ